ಒಂದು ಸುಂದರವಾದ ಹಳ್ಳಿಯಲ್ಲಿ ಮಾಯಾ ಎಂಬ ಕುತೂಹಲಕಾರಿ ಹುಡುಗಿ ವಾಸಿಸುತ್ತಿದ್ದಳು. ಅವಳಿಗೆ ಜಗತ್ತಿನ ಬಗ್ಗೆ ಅನೇಕ ಪ್ರಶ್ನೆಗಳಿದ್ದವು. ಆಕಾಶ ಏಕೆ ನೀಲಿ? ಹೂವುಗಳು ಏಕೆ ಅರಳುತ್ತವೆ? ಮಾಯಾಳ ಅಜ್ಜಿ ಹಳ್ಳಿಯ ಅತ್ಯಂತ ಜ್ಞಾನಿ ಮಹಿಳೆ. ಅಜ್ಜಿ ಯಾವಾಗಲೂ ಮಾಯಾಗೆ ಕಥೆಗಳನ್ನು ಹೇಳುತ್ತಿದ್ದಳು ಮತ್ತು ಅವಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಳು. ಒಂದು ದಿನ ಮಾಯಾ ಹಳ್ಳಿಯ ಹಳೆಯ ಬಾವಿಯ ಬಗ್ಗೆ ಕೇಳಿದಳು. ಅಜ್ಜಿ, ಆ ಬಾವಿ ಭವಿಷ್ಯವನ್ನು ತೋರಿಸುತ್ತದೆ ಎಂದು ಹೇಳುತ್ತಾರಲ್ಲವೇ ಎಂದು ಕೇಳಿದಳು. ಅಜ್ಜಿ ನಕ್ಕಳು. ಹೌದು ಮಗು, ಆದರೆ ಅದಕ್ಕೆ ಸರಿಯಾದ ಸಮಯ ಮತ್ತು ಬೆಳಕು ಬೇಕು ಎಂದಳು. ಮಾಯಾ ಬಾವಿಯನ್ನು ನೋಡಲು ಕಾತುರಳಾಗಿದ್ದಳು. ರಾತ್ರಿ ಕತ್ತಲಾದಾಗ ಮಾಯಾ ಯಾರೂ ನೋಡದಂತೆ ಬಾವಿಯ ಬಳಿಗೆ ಹೋದಳು. ಅವಳು ಬಾವಿಯೊಳಗೆ ಇಣುಕಿ ನೋಡಿದಳು, ಆದರೆ ಏನೂ ಕಾಣಿಸಲಿಲ್ಲ, ಕೇವಲ ಕಪ್ಪಾದ ನೀರು ಮಾತ್ರ. ಅಯ್ಯೋ, ಏನೂ ಕಾಣಿಸುತ್ತಿಲ್ಲವಲ್ಲ, ಬಾವಿ ಸುಳ್ಳು ಹೇಳುತ್ತಿದೆಯೇ ಎಂದು ಮಾಯಾ ನಿರಾಶೆಗೊಂಡಳು. ಅವಳು ಬೇಸರದಿಂದ ಮನೆಗೆ ಮರಳಿದಳು. ಮರುದಿನ ಬೆಳಿಗ್ಗೆ ಮಾಯಾ ಅಜ್ಜಿಯ ಬಳಿ ಹೋಗಿ ರಾತ್ರಿಯ ಘಟನೆಯನ್ನು ಹೇಳಿದಳು. ಅಜ್ಜಿ, ಬಾವಿ ಏನನ್ನೂ ತೋರಿಸಲಿಲ್ಲ ಎಂದಳು. ಅಜ್ಜಿ ಮಾಯಾಳ ಕೈ ಹಿಡಿದು ಬಾವಿಯ ಬಳಿಗೆ ಕರೆದುಕೊಂಡು ಹೋದಳು. ಸೂರ್ಯನ ಬೆಳಕು ಬಾವಿಯ ನೀರಿಗೆ ಬೀಳುತ್ತಿತ್ತು. ಈಗ ನೋಡು ಮಗು ಎಂದಳು ಅಜ್ಜಿ. ಮಾಯಾ ಬಾವಿಯೊಳಗೆ ನೋಡಿದಾಗ ಅವಳಿಗೆ ತನ್ನದೇ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣಿಸಿತು. ನೀರು ಹೊಳೆಯುತ್ತಿತ್ತು. ಅಜ್ಜಿ ಹೇಳಿದಳು, ಕತ್ತಲೆಯಲ್ಲಿ ಬಾವಿ ಏನನ್ನೂ ತೋರಿಸುವುದಿಲ್ಲ, ಆದರೆ ಬೆಳಕಿನಲ್ಲಿ ಅದು ನಿನ್ನ ನಿಜವಾದ ರೂಪವನ್ನು ತೋರಿಸುತ್ತದೆ. ಹಾಗೆಯೇ ನಮ್ಮ ಮನಸ್ಸು ಅಜ್ಞಾನದ ಕತ್ತಲಲ್ಲಿದ್ದರೆ ಜೀವನದ ಸತ್ಯ ಕಾಣುವುದಿಲ್ಲ, ಆದರೆ ಜ್ಞಾನ, ಭಕ್ತಿ ಮತ್ತು ಸತ್ಯ ಎಂಬ ಬೆಳಕಿನಲ್ಲಿ ನೋಡಿದರೆ ಜೀವನದ ನಿಜವಾದ ಅರ್ಥ ಸಿಗುತ್ತದೆ. ಮಾಯಾ ಅಜ್ಜಿಯ ಮಾತುಗಳನ್ನು ಅರ್ಥ ಮಾಡಿಕೊಂಡಳು. ಅಂದಿನಿಂದ ಅವಳು ಯಾವಾಗಲೂ ಜ್ಞಾನದ ಬೆಳಕನ್ನು ಹುಡುಕಲು ಮತ್ತು ಸತ್ಯವನ್ನು ಅರಿಯಲು ಪ್ರಯತ್ನಿಸಿದಳು. ಮಿಣುಗುವ ನಕ್ಷತ್ರ ನೀತಿ. ಕತ್ತಲೆಯಲ್ಲಿ ಕನ್ನಡಿ ನೋಡಿದರೆ ಮುಖ ಕಾಣದಂತೆ, ಅಜ್ಞಾನದಲ್ಲಿ ಜೀವನವನ್ನು ನೋಡಿದರೆ ಸತ್ಯ ಸಿಗುವುದಿಲ್ಲ. ಜ್ಞಾನ, ಭಕ್ತಿ ಮತ್ತು ಸತ್ಯ ಎಂಬ ಬೆಳಕಿನಲ್ಲಿ ಬದುಕಿದರೆ ಜೀವನ ಸ್ಪಷ್ಟವಾಗುತ್ತದೆ.